ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಾನು ನೋಡೋಣ. ರಾಜ್ಯದಲ್ಲಿ ಮಳೆ ಸೃಷ್ಟಿಸ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ, 10ಕ್ಕೂ ಹೆಚ್ಚು ಜನ ಈಗಾಗಲೇ ಸತ್ತಿದ್ದಾರೆ, ಜಾನುವಾರುಗಳು ಸತ್ತಿದ್ದಾವೆ, ಮನೆಗಳು ಬಿದ್ದೋಗಿವೆ, ಬೆಳೆಗಳು ಹಾಳಾಗ್ತಾ ಇವೆ. ಇಷ್ಟಾದರೂ ಪರಿಹಾರ ಮಾತ್ರ ಯಾವಾಗ ಅನ್ನುವಂತಹ ಪ್ರಶ್ನೆ ಇದೆ. ಇರಾನ್ ಅಮೆರಿಕ ಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಗನ ಮದುವೆಯನ್ನ ಬಿಟ್ಟು ಸಭೆ ಮಾಡ್ತಾ ಇದ್ರೆ ಇರಾನ್ನಲ್ಲೂ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲ ಓಕೆ ಆದರೆ ಶಾಂತಿ ಇಲ್ಲ, ಯುದ್ಧ ತೀವ್ರಗೊಳ್ಳುತ್ತದೆ. ಇನ್ನು ಕೊಲ್ಲಿ ಯುದ್ಧದ ಮಧ್ಯೆ ದೇಶದಲ್ಲಿ ಮತ್ತೆ ತೈಲ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಹತ್ರ ₹1 ಜಾಸ್ತಿ ಮಾಡಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದಿಂದ ತೈಲ ಖರೀದಿಸುವ ಸಾಧ್ಯತೆಗಳು ಕಾಣ್ತಾ ಇದೆ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಕ್ರಮ ಬಾಂಗ್ಲಾ ವಲಸಿಗರ ಜಾಗ ಖಾಲಿ ಮಾಡ್ತಾ ಇದ್ದಾರಂತೆ. ಈಗ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳಿಗೆ ಬರ್ತಿದ್ದಾರಾ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಬಂದಿದ್ದಾರೆ. ಯಾಕಂದ್ರೆ ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ಇವತ್ತು ನಡೆದಂತಹ ಘಟನೆಗಳು ಇದಕ್ಕೆ ಪುಷ್ಟಿ ಕೊಡ್ತಾ ಇದ್ದಾವೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಫಸ್ಟ್ ಟೈಮ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಾಳೆ ಯಡಿಯೂರಪ್ಪನವರನ್ನು ಕೂಡ ಭೇಟಿಯಾಗಿ ಬಿಜೆಪಿ ಕಚೇರಿಯಲ್ಲಿ ಸಭೆ ಮಾಡಲಿದ್ದಾರೆ. ಒಗ್ಗಟ್ಟಿಲ್ಲದ ಬಿಜೆಪಿಗೆ ಒಟ್ಟಾಗಿ ಹೋಗೋಕೆ ಪಾಠ ನಿರೀಕ್ಷಿಸಬಹುದು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಅಬ್ಬರಿಸ್ತಾ ಇರುವಂತಹ ಕೃತಿಕಾ ಮಳೆ ರೈತರ ಬದುಕನ್ನು ಛಿದ್ರ ಮಾಡಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮುಂಗಾರು ಪೂರ್ವ ಮಳೆಗೆ ರೈತರು ಬೆಳೆದಿದ್ದ ಬೆಳೆಗಳು ಸರ್ವನಾಶ ಆಗ್ತಾ ಇದೆ. ಈಗ ಮಳೆಯ ಜೊತೆಗೆ ಬೀಸ್ತಾ ಇರುವಂತಹ ಗಾಳಿ ಬೆಳೆಗಳನ್ನೇ ಕೊಚ್ಕೊಂಡು ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಜನರ ಬದುಕು ಬೀರಿಕೆ ಬಂದಿದೆ. ಕಷ್ಟ ಕೇಳಬೇಕಾದಂತಹ ಸಚಿವರು, ಶಾಸಕರು, ಅಧಿಕಾರಿಗಳು ಮಾತ್ರ ಎಸಿ ರೂಮ್ನಿಂದ ಇನ್ನೂ ಆಚೆಗೆ ಬಂದಿಲ್ಲ. ಮಳೆ ಬಂದು ಭೂಮಿ ತಂಪಾಯಿತು ಅಂತ ಖುಷಿ ಪಡೋದ, ಅಥವಾ ರಣಮಳೆಗೆ ಬೆಳೆಗಳೆಲ್ಲ ಕುಚ್ಚಿ ಹೋಗಿ ಸೂರುಗಳೆಲ್ಲ ಕಣ್ಮರೆಯಾದವು ಅಂತ ದುಃಖ ಪಡೋದ ಒಂದೂ ಗೊತ್ತಾಗ್ತಿಲ್ಲ. ಮಹಾಮಳೆಯಿಂದ ಅನ್ನದಾತರಿಗೆ ನರಕ ದರ್ಶನವಾಗ್ತಿದೆ. ಹಗಲು ರಾತ್ರಿ ಬಿಸಿಲು ಗಾಳಿ ಲೆಕ್ಕಿಸದೆ ಬೆವರು ಸುರಿಸಿ ಬೆಳೆದ ಸಿರಿಯೆಲ್ಲ ಒಂದೇ ಮಳೆಗೆ ಧ್ವಂಸವಾಗಿದೆ. ಹೆಂಡತಿಯ ತಾಳಿ ಅಡವಿಟ್ಟು ಕೃಷಿ ಮಾಡಿದ್ದೋ ಎಲ್ಲವೂ ಹಾಳಾಯಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ ಅಂತ ರೈತರು ಗೋಳಾಡುತ್ತಿದ್ದಾರೆ. ಕಳೆದೊಂದು ತಿಂಗಳಿಂದ ಕರುನಾಡಿನಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಇದರಿಂದ ಸಾಕಷ್ಟು ಅನಾಹುತಗಳೇ ನಡೆದೋಗಿದೆ. ಅದರಲ್ಲೂ ರೈತರ ಬದುಕಿನ ಮೇಲೆ ದೊಡ್ಡ ಬರೆಯೇ ಬಿದ್ದಿದೆ. ನಿರಂತರವಾಗಿ ಬಿದ್ದ ಮಳೆಗೆ ಹಾವೇರಿ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜಿಲ್ಲೆಯ ಹಿರೇಬಿದರಿ, ಸೋಮಲಾಪುರ, ವೈಟಿ ಮೇಡ್ಲರಿಯಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ ನೆಲಕ್ಕಚ್ಚಿದೆ. ಹೆಂಡತಿ ತಾಳಿ ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಭತ್ತ ಬೆಳೆದಿದ್ರು. ಇದೀಗ ನಮ್ಮ ಗಂಜಿಯನ್ನೇ ಮಳೆ ಕಿತ್ಕೊಂಡಿದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ರಕ್ತ ಅನ್ನೋದಕ್ಕಿಂತ ಮೊದಲು ಹೆಚ್ಚಿಗೆ ಅನ್ಕೈತಿ ಅಂತ ತಿಳ್ಕೊಬೇಕ್ರಿ. ಇರೋದು 2 ಎಕರೆ, ನಾ ಬಡವ. 1,30,000 ರೂಪಾಯಿ ಖರ್ಚು ಮಾಡೀನಿ. ಹೆಂಡ್ತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಕಿವಳೆ ಬೆಂಡಲ್ಲಿ ಒತ್ತೆ ಇಟ್ಟನಿ. ಈಗ ಅದಾವ ಪೇಪರ್ಸ್. ಬರದ ಜಿಲ್ಲೆ ಅಂತ ಹಣೆಪಟ್ಟಿ ಹೊತ್ತಿದ್ದ ಚಾಮರಾಜನಗರದಲ್ಲೂ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿದೆ. ಬಿಟ್ಟು ಬಿಡದೆ ಬಿದ್ದ ಮಳೆಗೆ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಹೆಗ್ಗವಾಡಿಪುರ, ದೇಶವಳ್ಳಿ, ಬಸವಟ್ಟಿ ಗ್ರಾಮಗಳಲ್ಲಿ ರೈತರು ಬೆಳೆದಿದ್ದ ಬಾಳೆ ಬೆಳೆ ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ. ಈ ರೈತನ ಮಾತುಗಳನ್ನ ಕೇಳುತ್ತಿದ್ರೆ ಮನಸ್ಸು ತುಂಬಿ ಬರುತ್ತೆ. 2 ಲಕ್ಷಕ್ಕೆ ಪತ್ನಿಯ ತಾಳಿಯನ್ನ ಅಡವಿಟ್ಟು ಬಾಳೆ ಬೆಳೆದಿದ್ರು. ಆದ್ರೆ ಬಿರುಗಾಳಿ ರಭಸಕ್ಕೆ ಬಾಳೆ ಬೆಳೆಯೆಲ್ಲ ನೆಲಸಮವಾಗಿದೆ. ಇತ್ತ ಫಸಲೂ ಇಲ್ಲ, ಅತ್ತ ಲಾಭವೂ ಇಲ್ಲದೆ ಬೆಳೆ ಸರ್ವನಾಶವಾಗಿದೆ. ಈ ಬಾರಿ ಬೀಳುತ್ತಿರೋ ಮಳೆಗೆ ರೈತರು ಕನಸಿನಲ್ಲೂ ಬೆಚ್ಚಿ ಬೀಳುತ್ತಿದ್ದಾರೆ. ಆಲಿಕಲ್ಲು ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಿರುಗಾಳಿ ಮಳೆ ಅಬ್ಬರ ಜನರನ್ನ ಕಂಗೆಡಿಸಿದೆ. ದಾವಣಗೆರೆಯಲ್ಲೂ ಮಳೆ ಅಬ್ಬರಿಸಿದೆ. ಧಾರಾಕಾರ ಮಳೆಗೆ ಮಾಗಾನಹಳ್ಳಿ, ಅಮೃತನಗರ, ಕಡ್ಲೆಬಾಳ್, ಅರಸಾಪು ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಭತ್ತದ ಬೆಳೆ ನಾಶವಾಗಿದೆ. ಇನ್ನೇನು 3-4 ದಿನಗಳಲ್ಲಿ ಭತ್ತ ಕಟಾವು ಮಾಡಬೇಕಿದ್ದ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು ಅಂದಾಜು 365.15 ಹೆಕ್ಟೇರ್ ಭತ್ತ ಹಾನಿಯಾಗಿದ್ದು, ಬೆಳೆ ನಾಶಕ್ಕೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆಗೆ ಬಾಳೆ ಬೆಳೆ ಸರ್ವನಾಶವಾಗಿದೆ. ಕಳಸಾಪುರ ಗ್ರಾಮದಲ್ಲಿ ರೈತ ನಜೀರ್ ಅಹಮದ್, ಶೌಕತ್ ಪೆಂಡಾರಿ ಎಂಬುವರು 4 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಮಣ್ಣು ಪಾಲಾಗಿದೆ.
ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬಾಳೆ ಕಟಾವು ಹಂತಕ್ಕೆ ಬಂದಿತ್ತು. ಆದರೆ ಏಕಾಏಕಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ನಾಶವಾಗಿದೆ. ಭಾಳ ದುಃಖ ಆಗ್ತೈತೆ ರೀ. ಯಾರು ಹೆಣ್ಣು ಮಾಡ್ಬೇಕ್ರಿ? ಮುಂಜಾನೆ ಮಕ್ಕೊಂಬಿಟ್ಟಿದ್ರಿ ಮನ್ಯಾಗ, ಮಕ್ಕೊಂಬಿಟ್ಟಿದ್ದು ಎದ್ದಿದ್ದಿಲ್ಲ ರೀ. ಈಗ ಇವ್ರ ಕರೆ ಕಳ್ಸಿದ್ರಿ ರೀ, ಹಿಂಗೆ ಬಂದಾರ ಬರ್ರಿ ಅಂತೇಳಿ. ಎದ್ದೇ ಇಲ್ಲ ರೀ. ನಾನು ಭಾಳ ತ್ರಾಸ ಆತ ರೀ. ನೋಡ್ಕೊಂಡು ಹೊಳೆ ತೋಟನ ನೋಡ್ಬಾರ್ದು ಅನ್ನೋಂಥ ಪರಿಸ್ಥಿತಿ ಒಳಗೆ ಬಂದ್ಬಿಡ್ತೀರಿ. ಭಾಳ ಅಂದ್ರೆ ಭಾಳ ತ್ರಾಸ. ಮಳೆ ಬಂದ್ರೆ ಆಗೋ ಅವಾಂತರಗಳಿಂದ ಮತ್ತೆ ಮೇಲೇಳೋದೇ ದೊಡ್ಡ ಸವಾಲಾಗಿದೆ. ಬರದ ನಾಡು ಕೋಲಾರದಲ್ಲಿ ಮಾಯದಂಥ ಮಳೆಯಾಗಿದೆ. ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದಲ್ಲಿ ಸುಬ್ರಮಣಿ ಎಂಬಾತ ಒಡವೆ ಅಡವಿಟ್ಟು ಪಾಲಿಹೌಸ್ನಲ್ಲಿ ಬೆಳೆ ಬೆಳೆದಿದ್ರು. ಆದ್ರೀಗ ಗಾಳಿ ಮಳೆ ಹೊಡೆತಕ್ಕೆ ಎಲ್ಲವೂ ಸರ್ವನಾಶವಾಗಿದೆ. ಇನ್ನು ಕೋಲಾರದ ಕೀಲಗಾಣಿ ಗ್ರಾಮದಲ್ಲಿ ಬೀನ್ಸ್, ಬಾಳೆ ಬಿರುಗಾಳಿ ಮಳೆಗೆ ಸರ್ವನಾಶವಾಗಿದೆ. 1.5 ಲಕ್ಷ ಬಂಡವಾಳ ಹಾಕಿ ರೈತ ಮಹಿಳೆ ಮಂಜುಳಾ ಅನ್ನೋರು ಬೀನ್ಸ್ ಬೆಳೆದಿದ್ರು. ಸಾದಿಕ್, ಶ್ರೀನಿವಾಸ್, ಮಂಜುನಾಥ್ ಸ್ವಾಮಿ ಅನ್ನೋರು ಬಾಳೆ ಬೆಳೆದಿದ್ರು. ಆದರೆ ವರುಣನ ಏಟಿಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಗೌರಿಬಿದನೂರಿನ ಚೀಲಮನಹಳ್ಳಿಯಲ್ಲಿ ಬಿದ್ದ ಆಲಿಕಲ್ಲು ಮಳೆಗೆ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಕಾಳಜಿ ಕೇಂದ್ರಕ್ಕೆ ಬೀಗ, ಸಂತ್ರಸ್ತರ ಗೋಳಾಟ. ಮೊನ್ನೆ ಗದಗ ಜಿಲ್ಲೆಯಲ್ಲಿ ಸುರಿದ ರಣಮಳೆಯಿಂದ 70 ಮಂದಿ ಗಂಗಿಮಡಿ ನಿವಾಸಿಗಳ ಜೀವನವೇ ಬೀದಿಪಾಲಾಗಿತ್ತು. ಎಲ್ಲರನ್ನ ಗಂಗಿಮಡಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ನಿನ್ನೆ ಸಂತ್ರಸ್ತರಿದ್ದ ಗಂಜಿ ಕೇಂದ್ರಕ್ಕೆ ಬೀಗ ಹಾಕಿ ಎಲ್ರಿಗೂ 5,000 ಪರಿಹಾರ ಕೊಟ್ಟು ಅಧಿಕಾರಿಗಳು ಹೊರಗೆ ತಳ್ಳಿದ್ರು. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರದಲ್ಲೇ ಇಂಥ ಘಟನೆ ನಡೆದ್ರೂ ಯಾರೊಬ್ಬರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಸಂತ್ರಸ್ತರ ಧ್ವನಿಯಾಗಿ ನಿಮ್ಮ ನ್ಯೂಸ್ 18 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಅಮಾಯಕರ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳಿಗೆ ತಲುಪುವಂತೆ ಮಾಡಿತ್ತು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ನಿನ್ನೆ ಬಂದ್ ಮಾಡಿದ್ದ ಕಾಳಜಿ ಕೇಂದ್ರವನ್ನ ಇಂದು ಮತ್ತೆ ರೀಓಪನ್ ಮಾಡಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ. ನೋಡ್ರಿ, ಬೆಳಗ್ಲಿದ್ದ ನಮಗೇನು ಇದ್ದಿದ್ದಿಲ್ಲ. ಇವಾಗ ಬಂದಾರ್ರಿ ಅವರು, ಇವಾಗ ಬಂದಾರ. ಇದೆಲ್ಲ ಆಗಿನ ಮೇಲೆ ಬಂದಾರ್ರಿ ಅವರು. ಇವಾಗ ಗೇಟ್ ಓಪನ್ ಆಗೈತಿ ರೀ ಸರ. ಆದ್ರೆ ದಯವಿಟ್ಟು ಮನಿದೊಂದು ವ್ಯವಸ್ಥೆ ಮಾಡ್ರಿ ಸಾಕ್ರಿ. ಯಾರ ಮಾಡ್ರಿ, ಒಟ್ಟು ನಮಗೆ ಮನಿ ಇಲ್ಲ, ಮನಿ ಮಾಡ್ರಿ. ಮೇ 29ರವರೆಗೂ ರಾಜ್ಯಕ್ಕೆ ಮಹಾಮಳೆ ಅಲರ್ಟ್. ಕರುನಾಡಲ್ಲಿ ಶುರುವಾಗಿರೋ ಪೂರ್ವ ಮುಂಗಾರು ಆರ್ಭಟ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣಗಳು ಕಾಣುತ್ತಿಲ್ಲ. ಮೇ 29ರವರೆಗೂ ಮಳೆ ಅಬ್ಬರ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನಾಳೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹಾಗೂ ಕೊಪ್ಪಳ, ಗದಗ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಒಟ್ನಲ್ಲಿ ಮಳೆರಾಯನ ಹೊಡೆತಕ್ಕೆ ಜನರ ಬದುಕು ಮೂರಾ ಬಟ್ಟೆಯಂತಾಗಿರೋದಂತೂ ಸುಳ್ಳಲ್ಲ. ಬೆಳೆ ಕಳೆದುಕೊಂಡ ರೈತರು ಸದ್ಯ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿವರೆಗೆ ಮಳೆಯಿಂದ ಆಗ್ತಿರುವ ಸಮಸ್ಯೆಗಳ ಬಗ್ಗೆ, ರೈತರ ಕಷ್ಟ ಎಷ್ಟು ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ರಿ. ಈಗ ಸಾವು ನೋವಿನ ನಷ್ಟವನ್ನು ಕೂಡ ನಿಮಗೆ ತೋರಿಸ್ತೀನಿ. ರಣಮಳೆಗೆ ಕೋಲಾರದಲ್ಲಿ ಒಬ್ಬ ರೈತನ ಸಾವಾಗಿದೆ. ಮುಳುಬಾಗಿಲಲ್ಲಿ 200 ಎಕರೆ ತೋಟಗಾರಿಕೆ ಬೆಳೆ ನಾಶ ಆಗಿದೆ. ಇನ್ನು ಮಾಲೂರಿನಲ್ಲಿ 500 ಎಕರೆಯಷ್ಟು ತರಕಾರಿ ಬೆಳೆಗಳು ನಾಶವಾಗಿವೆ. ಹಾಗೆಯೇ ಶ್ರೀನಿವಾಸಪುರದಲ್ಲಿ 700 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಮಾವು ಬೆಳೆ ನಾಶವಾಗಿದೆ. KGF ತಾಲೂಕಿನಲ್ಲಿ 300 ಹೆಕ್ಟೇರ್ನಷ್ಟು ತರಕಾರಿ ಬೆಳೆಗಳು ನಾಶವಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಷ್ಟ ನಷ್ಟ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 60 ಹೆಕ್ಟೇರ್ನಲ್ಲಿ ಬೆಳೆ ಹಾನಿ ಆಗಿರುವಂಥದ್ದು. ಚಿಂತಾಮಣಿಯಲ್ಲಿ 30 ಹೆಕ್ಟೇರ್ನಷ್ಟು ತರಕಾರಿ ಬೆಳೆ ನಾಶವಾಗಿದೆ. ಗುಡಿಬಂಡೆಯಲ್ಲಿ ಸರಿಸುಮಾರು 20 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಜೋಳ, ತರಕಾರಿ ನಾಶ ಆಗಿದೆ. ಇನ್ನು ಗೌರಿಬಿದನೂರಿನಲ್ಲಿ 25 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಮಾವು, ದ್ರಾಕ್ಷಿ ಬೆಳೆ ಹಾನಿಯಾಗಿದೆ. ಇನ್ನು ಶಿಡ್ಲಘಟ್ಟದಲ್ಲಿ 10 ಹೆಕ್ಟೇರ್ನಲ್ಲಿದ್ದಂತಹ ಹೂವು, ದ್ರಾಕ್ಷಿ ಬೆಳೆಗಳು ಕೂಡ ಈ ಮಳೆಗೆ ಹಾನಿಯಾಗಿದೆ. ಬಾಗೇಪಲ್ಲಿಯಲ್ಲಿ 5 ಹೆಕ್ಟೇರ್ ಜೋಳ, ತರಕಾರಿ ಬೆಳೆ ನಾಶವಾಗಿದೆ. ಗದಗದಲ್ಲೂ ಕೂಡ ಅಷ್ಟೇ, ಇಲ್ಲಿವರೆಗೆ 2 ಸಾವಾಗಿದೆ. 100 ಮನೆಗಳು, 120 ಶೆಡ್ಗಳಿಗೆ ಹಾನಿಯಾಗಿದೆ. 150 ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. 100 ಹೆಕ್ಟೇರ್ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಪಪ್ಪಾಯ, ಮಾವು, ಬಾಳೆ ಸಂಪೂರ್ಣವಾಗಿ
ಹಾನಿಗೀಡಾಗಿದೆ. ಇನ್ನು ಹಾವೇರಿ ಜಿಲ್ಲೆಗೆ ಹೋದರೆ ಅಲ್ಲಿ ಕಳೆದ 10 ದಿನಗಳಲ್ಲಿ ಮಳೆಗೆ ಒಟ್ಟು 3 ಸಾವಾಗಿದೆ. ಇಲ್ಲಿವರೆಗೆ 99 ಮನೆಗಳಿಗೆ ಹಾನಿಯಾಗಿದ್ದು 54 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿದೆ. 1005 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಭತ್ತದ ಬೆಳೆ ಹಾನಿಯಾಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ 800 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆದಿರುವಂತಹ ಬಾಳೆ ಬೆಳೆ, ಯಾಕಂದರೆ ಅತಿ ಹೆಚ್ಚು ಬಾಳೆ ಬೆಳೆಯುವಂತಹ ಪ್ರದೇಶ ಚಾಮರಾಜನಗರ, ಸಂಪೂರ್ಣವಾಗಿ ಹಾನಿಯಾಗಿದೆ. 25 ಎಕರೆಯಷ್ಟು ಕಬ್ಬು, 4 ಎಕರೆಯಲ್ಲಿ ಬೆಳೆದಿರುವಂತಹ ಮೆಕ್ಕೆಜೋಳ ಬೆಳೆ ಹಾನಿಯಾಗಿದ್ದು ಚಾಮರಾಜನಗರ ತಾಲೂಕಿನಲ್ಲಿ 304 ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಯಳಂದೂರಿನಲ್ಲಿ 38, ಹನೂರು ತಾಲೂಕಿನಲ್ಲಿ 21 ಹೆಕ್ಟೇರ್, ಗುಂಡ್ಲುಪೇಟೆಯಲ್ಲಿ ಹಾಗೂ ಕೊಳ್ಳೇಗಾಲದಲ್ಲಿ 17 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಬೆಳೆಗಳು ನಾಶವಾಗಿದ್ದಾವೆ. ಟೊಮೆಟೊ, ಈರುಳ್ಳಿ, ಕಲ್ಲಂಗಡಿ, ಸೌತೆಕಾಯಿ ಹೀಗೆ ತರಹೇವಾರಿ ತರಕಾರಿಗಳು ಕೂಡ ಅಥವಾ ಹಣ್ಣುಗಳು ನಾಶವಾಗಿರುವಂಥದ್ದು. ಮಳೆ ಆರ್ಭಟ ಮೇವರೆಗೂ ಕೂಡ ಮೇ 29ರವರೆಗೂ ಕೂಡ ಇರುತ್ತೆ ಅಂತ ಹವಾಮಾನ ಇಲಾಖೆ, ಅಲ್ಲಿಂದ ನಂತರ ಮುಂಗಾರು ಮಳೆ ಕಾಲಿಡಲಿದೆ. ಅದರಲ್ಲೂ ನಾಳೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದ್ದು ಕೊಪ್ಪಳ, ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ. ಆಮೇಲೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಇಡೀ ಜಗತ್ತೇ ಎದುರು ನೋಡ್ತಾ ಇರುವಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ನಿಲ್ಲುತ್ತಾ ಅಥವಾ ಇನ್ನೂ ಕೂಡ ಹೀಗೆ ಮುಂದುವರಿಯುತ್ತಾ? ಶಾಂತಿ ಒಪ್ಪಂದವು ಭೀಕರ ಯುದ್ಧವು ಅನ್ನುವಂಥದ್ದು ಕುತೂಹಲದ ಘಟ್ಟಕ್ಕೆ ಬಂದು ನಿಂತಿದೆ. ಯಾಕಂದರೆ ಅಮೆರಿಕ ಮತ್ತು ಇರಾನ್ ಮಧ್ಯೆ ಫೈನಲ್ ಹಂತದ ಮಾತುಕತೆ ಶುರುವಾಗಿದೆ. ನಾಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಿರಿಯ ಮಗನ ಮದುವೆ ಇತ್ತು. ಇವತ್ತು ಮಗನ ಮದುವೆಗೆ ಹೋಗ್ತಿದ್ದಂತಹ ಟ್ರಂಪ್ ಅರ್ಧಕ್ಕೆ ಮದುವೆಗೆ ಹೋಗುವುದನ್ನೇ ನಿಲ್ಲಿಸಿ ವಾಪಸ್ ಆಗಿದ್ದಾರೆ. ವಾಷಿಂಗ್ಟನ್ನಲ್ಲಿರುವ ಶ್ವೇತಭವನದಲ್ಲಿ ಸಭೆಯ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ಭೀಕರ ದಾಳಿ ಮಾಡುತ್ತೆ ಅಂತ ಟ್ರಂಪ್ ನಿನ್ನೆಷ್ಟೇ ಎಚ್ಚರಿಕೆ ಕೊಟ್ಟಿದ್ದರು. ನ್ಯೂಕ್ಲಿಯರ್ ಬಾಂಬ್ ಸ್ಫೋಟವಾಗುವ ವಿಡಿಯೋವನ್ನು ಹಂಚಿಕೊಂಡು ಎಚ್ಚರಿಕೆ ಕೊಟ್ಟಿದ್ದರು. ಈಗ ನೋಡಿದರೆ ಡೊನಾಲ್ಡ್ ಟ್ರಂಪ್ ಹಿರಿಯ ಮಗನ ಮದುವೆ ಕಾರ್ಯಕ್ರಮವನ್ನೇ ಬಿಟ್ಟು ವಾಪಸ್ ಆಗಿದ್ದು ಮತ್ತೆ ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲಿ 3 ವಿಚಿತ್ರ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಒಂದು, ನಾನು ನನ್ನ ಮಗ ಡಾನ್ ಜೂನಿಯರ್ ಮತ್ತು ಟ್ರಂಪ್ ಕುಟುಂಬದ ಜೊತೆ ಇರಬೇಕಾಗಿತ್ತು, ಆದರೆ ಸರ್ಕಾರದ ಸಂದರ್ಭಗಳು ಮತ್ತು ಅಮೆರಿಕದ ಮೇಲಿನ ನನ್ನ ಪ್ರೀತಿ ನನಗೆ ಹಾಗೆ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಈ ಮಹತ್ವದ ಅವಧಿಯಲ್ಲಿ ನಾನು ವಾಷಿಂಗ್ಟನ್ DC ಶ್ವೇತಭವನದಲ್ಲಿ ಉಳಿಯುವುದು ಮುಖ್ಯ ಅಂತ ತನ್ನ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅದಲ್ಲದೆ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ 2ನೇ ಪೋಸ್ಟ್ನಲ್ಲಿ ಇರಾನ್ ಸಂಪೂರ್ಣವಾಗಿ ಅಮೆರಿಕದ ಕೈವಶ ಆಗುತ್ತೆ ಅಂತ ಹೇಳಿದ್ದಾರೆ. ಇರಾನ್ ದೇಶದ ಮ್ಯಾಪ್ ಮೇಲೆ ಅಮೆರಿಕದ ಫ್ಲಾಗ್ ಹಾಕಿರುವಂತಹ ಫೋಟೋವನ್ನು ಟ್ರಂಪ್ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, 3ನೇ ಪೋಸ್ಟ್ನಲ್ಲಿ ಅಮೆರಿಕದ ಶ್ವೇತಭವನಕ್ಕೆ ಗೋಲ್ಡನ್ ಡೋಮ್ ರಕ್ಷಾ ಕವಚವಿರುವಂತಹ ಫೋಟೋ ಹಾಕಿದ್ದು ಯಾರೂ ದಾಳಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಇರಾನ್ ಮೇಲೆ ನ್ಯೂಕ್ಲಿಯರ್ ದಾಳಿಯನ್ನು ನಡೆಸ್ತಾರಾ ಅಥವಾ ಅಂತಿಮ ಹಂತದ ಶಾಂತಿ ಮಾತುಕತೆ ಸಕ್ಸಸ್ ಆಗುತ್ತಾ ಅನ್ನುವ ಕುತೂಹಲವೂ ಕೂಡ ಇದ್ದೇ ಇದೆ. ಇಷ್ಟೆಲ್ಲದರ ಮಧ್ಯೆ ಅಮೆರಿಕದ ಸೂಚನೆಯಂತೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇರಾನ್ಗೆ ಹೋಗಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಅವರ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸಲಾಗಿದೆ. ಹಾರ್ಮುಜ್ ಜಲಮಾರ್ಗ ಮುಕ್ತಗೊಳಿಸುವುದಕ್ಕೆ ಅಮೆರಿಕ ಹಾಕಿರುವಂತಹ ಷರತ್ತುಗಳು ಏನು, ಇರಾನ್ ಇದಕ್ಕೆ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳು ಏನು ಅಂತ ಅರಗ್ಜಿ ಜೊತೆ ಚರ್ಚೆ ಮಾಡಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಷರತ್ತುಗಳು ಸಡಿಲಿಕೆ ಆಗಿದ್ದೇ ಆದರೆ ಇನ್ನೆರಡೇ ದಿನಗಳಲ್ಲಿ ಶಾಂತಿ ಒಪ್ಪಂದವೂ ಕೂಡ ಆಗುತ್ತೆ ಅನ್ನುವ ನಿರೀಕ್ಷೆಯನ್ನು ಇಡೀ ಜಗತ್ತೇ ಎದುರು ನೋಡ್ತಾ ಇದೆ. ಒಂದು ಕಡೆ ಅಮೆರಿಕ ಇರಾನ್ ಮಧ್ಯೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಆತಂಕ ಇದೆ. ಇನ್ನೊಂದು ಕಡೆ ಭಾರತ ಜೊತೆಗೆ ಅಮೆರಿಕದ ವ್ಯಾಪಾರ ಒಪ್ಪಂದಕ್ಕೆ ಮುದ್ರೆ ಬಿದ್ದಿದೆ. ಯಾಕಂದರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಭಾರತಕ್ಕೆ ಬಂದಿದ್ದಾರೆ. ಬೆಳಗ್ಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾ ಏರ್ಪೋರ್ಟ್ಗೆ ಬಂದರು. ಅಲ್ಲಿಂದ ಮದರ್ ತೆರೇಸಾ ಸ್ಥಾಪಿಸಿದ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಗೆ ಭೇಟಿ ನೀಡಿದರು. ಅಲ್ಲಿಂದ ಸೀದಾ ದೆಹಲಿಗೆ ಬಂದಂತಹ ಅಮೆರಿಕದ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಅಮೆರಿಕಾಗೂ ಭೇಟಿ ನೀಡುವಂತೆ ಪ್ರಧಾನಿ ಮೋದಿ ಅವರನ್ನು ರೂಬಿಯೋ ಆಹ್ವಾನಿಸಿದ್ದಾರೆ. ಇದಾದ ಮೇಲೆ ಅಮೆರಿಕ ಭಾರತ ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಪ್ರಮುಖ ಚರ್ಚೆಗಳು ಉಭಯ ನಾಯಕರುಗಳ ನಡುವೆ ನಡೆದಿದೆ. ಕೊಲ್ಲಿ ಯುದ್ಧ ನಿಲ್ಲಿಸೋದಕ್ಕೆ, ಶಾಂತಿಯುತ ಪರಿಹಾರಕ್ಕಾಗಿ ಸಂವಾದ ಮತ್ತು ರಾಜತಾಂತ್ರಿಕತೆ ಸೂತ್ರ ಪಾಲಿಸುವುದಕ್ಕೆ ಪ್ರಧಾನಿ ಮೋದಿಯವರು ಕರೆ ನೀಡಿದರು. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆ ಪ್ರಯತ್ನಗಳಿಗೆ ಭಾರತ ಸ್ಥಿರ ಬೆಂಬಲ ನೀಡುವುದಾಗಿ ಪುನರುಚ್ಚರಿಸಿದರು. ಜಾಗತಿಕ ಇಂಧನ ಮಾರುಕಟ್ಟೆಗಳನ್ನು ಒತ್ತೆಯಾಳಾಗಿ ಇಟ್ಟುಕೊಳ್ಳದೇ ಇರುವ ನಿರ್ಬಂಧಗಳನ್ನು ಸಡಿಲಿಸಲು ಮೋದಿ ಮನವಿ ಮಾಡಿದರು. ಇದೇ ವೇಳೆ ಇಂಡೋ ಪೆಸಿಫಿಕ್ ಅಭಿವೃದ್ಧಿಗೆ ಭಾರತದ ಪಾತ್ರದ ಮುಖ್ಯ ಅಂತ ಟ್ರಂಪ್ ಬಲಗೈ ಬಂಟ ರೂಬಿಯೋ ಪ್ರಧಾನಿ ಬಳಿಯಲ್ಲಿ ಸಹಕಾರವನ್ನು ಕೇಳಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಇನ್ನು 3 ದಿನ ಭಾರತದಲ್ಲೇ ಇರ್ತಾರೆ.
ಮೇ 26ರಂದು ದೆಹಲಿಯಲ್ಲಿ ನಡೆಯುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ವಾಹನ ಸವಾರರಿಗೆ ಮತ್ತೊಮ್ಮೆ ಇಂಧನ ದರ ಏರಿಕೆಯ ಬಿಸಿ ಇವತ್ತು ಕೂಡ ತಟ್ಟಿತ್ತು. ಬರೀ 10 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 3ನೇ ಬಾರಿ ಏರಿಕೆಯಾಗಿದೆ. ಇರಾನ್ ಸಂಘರ್ಷದಿಂದಾಗಿ ಕಚ್ಚಾ ತೈಲ ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದು ಅನಿವಾರ್ಯವಾಗಿ ದೇಶದಲ್ಲೂ ಬೆಲೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನದ ಬೆಲೆ ಜಾಸ್ತಿ ಆಗ್ತಾನೆ ಸಾಗಿದೆ. ನಿನ್ನೆಯಷ್ಟೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ನ್ಯೂಕ್ಲಿಯರ್ ದಾಳಿ ನಡೆಸುವಂತಹ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದಿಢೀರಂತ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $109ನಷ್ಟು ಏರಿಕೆ ಕಂಡಿದೆ. ಸಾಗಾಟ ವೆಚ್ಚ, ಅಂತಾರಾಷ್ಟ್ರೀಯ ತೆರಿಗೆ ಬೇರೆ ಇದರಲ್ಲಿ ಸೇರ್ಪಡೆಯಾಗುತ್ತೆ. ಪ್ರತ್ಯೇಕವಾಗಿ ತೈಲ ಕಂಪನಿಗಳು ಇದನ್ನು ಕಟ್ಟಬೇಕಾಗುತ್ತೆ. ಹೀಗಾಗಿ ಆಗ್ತಿರುವ ನಷ್ಟವನ್ನು ಸರಿದೂಗಿಸುವುದಕ್ಕೆ ತೈಲ ಬೆಲೆ ಏರಿಕೆಯ ಹೊರೆಯನ್ನು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಈಗ ಜನರ ಮೇಲೆ ಹಾಕಿವೆ. 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ತೈಲ ಕಂಪನಿಗಳು ಹೇಳಿಕೆಯನ್ನು ನೀಡಿವೆ. ತೈಲ ಬೆಲೆ ಏರಿಕೆಗೂ ಮೊದಲೇ ಪ್ರಧಾನಿ ಮೋದಿ ಜನರಿಗೆ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಬಳಸಿ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಕೊಡಿ ಅಂತೆಲ್ಲ ಮನವಿಯನ್ನು ಮಾಡಿದ್ರು. ಯುದ್ಧದ ಕಾರ್ಮೋಡ ಇನ್ನೂ ಕೂಡ ಸರಿದಿಲ್ಲದ ಕಾರಣ ಸದ್ಯಕ್ಕೆ ಇಂಧನದ ದರ ಇಳಿಕೆಯಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತೈಲ ಬೆಲೆ ಈಗ ಹ್ಯಾಟ್ರಿಕ್ ರೀತಿಯಲ್ಲಿ ಏರಿಕೆ ಆಗಿರುವಂಥ ಹ್ಯಾಟ್ರಿಕ್ ಬಾರಿಸಿದೆ ಆಲ್ರೆಡಿ. 15 ಮೇ 2026 ಮೊದಲ ಸಲ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ₹3.20 ಏರಿಕೆ ಮಾಡಲಾಗಿತ್ತು. 19 ಮೇ 2026 ಎರಡನೇ ಬಾರಿಗೆ 1 ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ 87ರಿಂದ 95 ಪೈಸೆಯಷ್ಟು, ಪೆಟ್ರೋಲ್ ಮೇಲೆ 87 ಮತ್ತು ಡೀಸೆಲ್ ಮೇಲೆ 95 ಪೈಸೆಯಷ್ಟು ಏರಿಕೆಯನ್ನು ಮಾಡಬಹುದು. ಈಗ 3ನೇ ಸಲ ಅಂದರೆ ಇವತ್ತು ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 87ರಿಂದ 91 ಪೈಸೆಯಷ್ಟು ಏರಿಕೆಯನ್ನು ಮಾಡಲಾಗಿದೆ. ಇನ್ನು ದೇಶದ ಪ್ರಮುಖ ನಗರಗಳಲ್ಲಿ ಇವತ್ತಿನ ಪ್ರಸ್ತುತ ದರ ಎಷ್ಟಿದೆ ಅನ್ನೋದನ್ನು ನೋಡಿದರೆ, ಬೆಂಗಳೂರಿನ ಪೆಟ್ರೋಲ್ ಬಂಕ್ಗಳಿಗೆ ಹೋದಾಗ ಲೀಟರ್ ಪೆಟ್ರೋಲ್ ದರ ₹108.09 ತಲುಪಿದೆ. ಇನ್ನು ಡೀಸೆಲ್ ದರ ₹96 ತಲುಪಿದೆ. ಇನ್ನು ಚೆನ್ನೈನಲ್ಲಿ 1 ಲೀಟರ್ ಪೆಟ್ರೋಲ್ ₹105.33 ಇದ್ದರೆ ಡೀಸೆಲ್ ಬೆಲೆ ₹97 ತಲುಪಿದೆ. ಮುಂಬೈನಲ್ಲಿ 1 ಲೀಟರ್ ಪೆಟ್ರೋಲ್ ₹99 ಇದ್ದರೆ ₹99.51 ಇದ್ದರೆ ಡೀಸೆಲ್ ಬೆಲೆ ₹95 ಮುಟ್ಟಿದೆ. ಇನ್ನು ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 1 ಲೀಟರ್ಗೆ ₹100.37 ಇದ್ದರೆ ಡೀಸೆಲ್ ದರ $92.93 ತಲುಪಿದೆ. ಕೋಲ್ಕತ್ತಾದಲ್ಲಿ ಲೀಟರ್ ಪೆಟ್ರೋಲ್ ದರ ₹110.64 ಎಷ್ಟಿದೆ, ಡೀಸೆಲ್ ಬೆಲೆ $97 ಅಂತ ತಲುಪಿದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ದರ ಅಂದರೆ ಹೈದರಾಬಾದ್ನಲ್ಲಿ ಲೀಟರ್ ಪೆಟ್ರೋಲ್ ₹112.81 ಮುಟ್ಟಿದ್ರೆ ಹೈದರಾಬಾದ್ನಲ್ಲಿ ಡೀಸೆಲ್ ಬೆಲೆ ಹತ್ರ ₹101 ಅಂದರೆ ಶತಕವನ್ನು ಆಲ್ರೆಡಿ ಬಾರಿಸಿ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಭಾರತದಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಈ ಬೆಲೆ ಏರಿಕೆಯ ಬಗ್ಗೆ ಜನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಬೆಲೆ ಏರಿಕೆ ಅನಿವಾರ್ಯವಾಗಿ ಆಗ್ತಾ ಇದೆ ಅಂತ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಕೇಳಿದ್ರು ಸರ್, ಅವರು ಸ್ವಲ್ಪ ಸೆಸ್ ಕಡಿಮೆ ಮಾಡಬೇಕು, ಸೆಂಟ್ರಿನವರು ಕಡಿಮೆ ಮಾಡಬೇಕು, ಸ್ಟೇಟ್ ಅವರು ಕಡಿಮೆ ಮಾಡಬೇಕು ಸರ್. ಹಾಗಾದ್ರೆ ಮಾತ್ರ ಬಡವರು ಉದ್ಧಾರ ಆಗೋದು. ತುಂಬ ತೊಂದರೆ ಆಗಿದೆ. ಬಾಡಿಗೆಗಳು ಸಿಗ್ತಾ ಇಲ್ಲ ಸರಿಯಾಗಿ, ವೆಹಿಕಲ್ಲು ಮತ್ತು ಲೋನು, ಮನೆ ಜವಾಬ್ದಾರಿ, ಇದರಿಂದ ತುಂಬ ತೊಂದರೆ ಆಗ್ತದೆ. ದಿನ ದಿನ ಜಾಸ್ತಿ ಆಗ್ತದೆ, ನಮಗೂ ತೊಂದರೆ ಆಯ್ತಾ ಹೋಗ್ತದೆ. ಅದ್ರ ಬಗ್ಗೆ ಮತ್ತೊಂದು ಇದು LPG ಒಂದು ಪ್ರಾಬ್ಲಮ್, ಪೆಟ್ರೋಲ್ ಒಂದು ಪ್ರಾಬ್ಲಮ್ ಅಂದರೆ ಭಾಳ ಕಠಿಣ ಆಗ್ತದೆ ಮನುಷ್ಯರಿಗೆ ಜೀವನ ಮಾಡೋಕ್ಕೆ. ಆದರೂ ಮೊದಲು ಏನಿತ್ತು ಆ ನಮೂನೆ ಇದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಕೈತೆ, ಶ್ರೀಮಂತರಿಗೆ ಅನುಕೂಲ ಆಕೈತೆ, ಬಡವ್ರಿಗೂ ಅನುಕೂಲ ಆಕೈತೆ. ಆ ನಮೂನೆ ಮೊದಲ್ದಂಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಚಲೋ ನಮ್ಗೆ. ಜೀವನ ಕಷ್ಟ ಆಕೈತೆ ರೀ. ಪ್ರತಿಯೊಂದೂ ಅವ್ರವ್ರ ಬಜೆಟ್ಗೆ ಅನುಸಾರ ಅವರು ಬಜೆಟ್ ಲೆಕ್ಕಾಚಾರ ಇರ್ತೈತೆ. ತಿಂಗಳಿಗೆ ಇಷ್ಟು ಪೆಟ್ರೋಲು, ಇಷ್ಟಿಷ್ಟು ಖರ್ಚು, ಮನೆ ಖರ್ಚು ಅಂತೇಳಿ ತುಟ್ಟಿ ಆಗೋದ್ರಿಂದ ಹೊರೆ ಆಕೈತೆ ರೀ, ಜನರಿಗೆ ಸಮಸ್ಯೆ ಆಕೈತೆ ರೀ. ಅದರಿಂದ ಬಜೆಟ್ನಲ್ಲಿ ಏರ್ಪೇರ್ ಆಕೈತಿ. ಈಗ ನಾವು 10 ಲೀಟ್ರ್ ಹಾಕಿಸ್ತಿದ್ವಿ, 5 ಲೀಟ್ರ್ ಹಾಕ್ಸಕತ್ತೀವಿ ಆ ಬಜೆಟ್ ಹೊಂದಾಣಿಕೆ ಮಾಡೋ ಸಲುವಾಗಿ. ಇನ್ನು ಬೆಲೆ ಏರಿಕೆ ವಿಷಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ಮಾಡ್ತಾ ಇದೆ. ಮೋದಿ ಸರ್ಕಾರವನ್ನು ಸಾಲಾಗಿ ಪ್ರತಿಪಕ್ಷದವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ರಾಜಕೀಯವನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದರೆ ಇಡೀ ಜಗತ್ತಿನಲ್ಲಿ ಭಾರತದಲ್ಲಿ ತೈಲ ಬೆಲೆ ಏರಿಕೆಯ ಪ್ರಮಾಣಕ್ಕೆ ಬಂದಾಗ ಕಡಿಮೆ ಅನ್ನೋದು ಕೂಡ ವಾಸ್ತವದ ಸಂಗತಿ. ಅಮೆರಿಕಾದವರು ಮಾರ್ಚ್ನಿಂದ ಇಲ್ಲಿವರೆಗೆ ಪೆಟ್ರೋಲ್ ಮೇಲೆ 44.50% ಬೆಲೆ ಏರಿಕೆಯನ್ನು ಮಾಡಿ ಆಗಿದೆ. ಡೀಸೆಲ್ ದರದ ಮೇಲೆ %48 ಏರಿಕೆಯನ್ನು ಮಾಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಪೆಟ್ರೋಲ್ ಬೆಲೆ %52.40 ದರ ಏರಿಕೆಯಾದರೆ ಡೀಸೆಲ್ ದರದ ಮೇಲೆ %86 ಏರಿಕೆ ಕಂಡಿದೆ. ಚೀನಾದಲ್ಲಿ ಪೆಟ್ರೋಲ್ ಮೇಲೆ ಹತ್ರ 22% ಬೆಲೆ ಏರಿಕೆಯಾಗಿದ್ದರೆ ಡೀಸೆಲ್ ಮೇಲೆ 23%
23.7ರಷ್ಟು ಏರಿಕೆಯನ್ನು ಕಂಡಿದೆ ಪರ್ಸೆಂಟೇಜ್ ವೈಸ್. ಪಾಕಿಸ್ತಾನದಲ್ಲಂತೂ ಕೀಳು ಹಾಕಿನೇ ಇಲ್ಲ. ಪೆಟ್ರೋಲ್ ಬೆಲೆಯನ್ನು 55% ಏರಿಕೆಯನ್ನು ಮಾಡಿದರೆ ಡೀಸೆಲ್ ದರವನ್ನು 45% ಏರಿಕೆ ಮಾಡಲಾಗಿದೆ. ಭಾರತದಲ್ಲಿ ಮಾತ್ರ ಮಾರ್ಚ್ನಿಂದ ಇಲ್ಲಿವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಏರಿಕೆ ಆಗಿರುವಂಥದ್ದು 5% ಮಾತ್ರ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಅಕ್ರಮ ಬಾಂಗ್ಲಾ ವಲಸಿಗರು ಬಂಗಾಳ ಬಿಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅದೇ ಅಕ್ರಮ ಬಾಂಗ್ಲಾ ವಲಸಿಗರು ಕರ್ನಾಟಕಕ್ಕೆ ಲಗ್ಗೆ ಹಾಕಿದ್ದಾರಾ ಅನ್ನೋದರ ಬಗ್ಗೆಯೂ ಕೂಡ ಇವತ್ತು ದೊಡ್ಡದಾಗಿ ಗುಲ್ಲೆ ಬೀಸಲಾಗಿದೆ. ಯಾಕಂದ್ರೆ ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಸಿಕ್ಕಿಬಿದ್ದಿರುವ ಸಾವಿರಾರು ವಲಸಿಗರನ್ನ ಹಿಡಿದು ಅಲ್ಲಿ ಈ ಆರೋಪವನ್ನು ಮಾಡಲಾಗಿದೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಸುರಕ್ಷಿತ ಸ್ಥಳ ಅರಸಿ ಹುಬ್ಬಳ್ಳಿ ಬೆಳಗಾವಿ ಸೇರಿದಂತೆ ರಾಜ್ಯಕ್ಕೆ ನುಸುಳು ಬರ್ತಿದ್ದಾರೆ ಅನ್ನುವಂಥದ್ದು ಹಿಂದೂ ಸಂಘಟನೆಯವರು ಮಾಡ್ತಾ ಇರುವಂತಹ ಆರೋಪ. ಇವತ್ತು ನೋಡಿದರೆ ಹುಬ್ಬಳ್ಳಿಯಲ್ಲಿ ಸಾವಿರಾರು ವಲಸಿಗರನ್ನ ಹಿಂದೂ ಸಂಘಟನೆಯವರು ತಡೆದು ನಿಲ್ಲಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಂಗಾಳದಲ್ಲಿ SIR ಆದಮೇಲೆ ಬಿಜೆಪಿ ಸರ್ಕಾರ ರಚನೆ ಆದಮೇಲೆ ಅಕ್ರಮ ಬಾಂಗ್ಲಾ ವಲಸಿಗರು ದಕ್ಷಿಣ ಭಾರತದ ರಾಜ್ಯಗಳಿಗೆ ಲಗ್ಗೆ ಹಾಕ್ತಿದ್ದಾರೆ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮಾಡ್ತಿರುವಂತಹ ಆರೋಪ. ಹೀಗಾಗಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರೇ ಇವತ್ತು ಬಸ್ಗಳಲ್ಲಿ ಬರ್ತಾ ಇದ್ದ ವಲಸಿಗರನ್ನ ತಡೆದು ನಿಲ್ಲಿಸಿ ದಾಖಲೆ ಪರಿಶೀಲನೆಗೆ ಮುಂದಾದರು. ಒಂದು ರೀತಿಯಲ್ಲಿ ಅವರದೇ ಆದಂತಹ ಒಂದು ಮಾರಲ್ ಪೊಲೀಸಿಂಗ್ ಇಲ್ಲಿ ಶುರುವಾಗಿತ್ತು. ಯಾವಾಗ ಹಿಂದೂ ಸಂಘಟನೆಯವರು ಬಾಂಗ್ಲಾ ವಲಸಿಗರು ಅಂತೇಳಿ ಸಾವಿರಾರು ಜನರನ್ನು ತಡೆದು ನಿಲ್ಲಿಸಿದ್ರು, ಪೊಲೀಸರು ಕೂಡ ಅಲ್ಲಿಗೆ ಓಡೋಡಿ ಬಂದರು. ಹಿಂದೂ ಸಂಘಟನೆಯವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡಿದರು. ಅವರು ಬಗ್ಗದೇ ಇದ್ದಾಗ ವಲಸಿಗರ ದಾಖಲೆಗಳನ್ನೆಲ್ಲ ಪರಿಶೀಲಿಸುವಂತಹ ಕೆಲಸಕ್ಕೆ ಕೈ ಹಾಕಿದರು. ಹುಬ್ಬಳ್ಳಿ ಬಸ್ ನಿಲ್ದಾಣಗಳಲ್ಲಿ ಎಲ್ಲರನ್ನೂ ಕೂಡ ಕೂರಿಸಿ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿದ್ರು. ನಾವು ಬಾಂಗ್ಲಾದವರಲ್ಲ, ಪಶ್ಚಿಮ ಬಂಗಾಳದವರು, ಎಲೆಕ್ಷನ್ಗೆ ವೋಟ್ ಹಾಕೋದಕ್ಕೆ ಹೋಗಿದ್ವಿ, ಈಗ ವಾಪಸ್ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಹಿಂದೂ ಸಂಘಟನೆಯವರು ಮಾತ್ರ ಇದನ್ನು ಒಪ್ತಾ ಇಲ್ಲ. ಯಾಕಂದರೆ ಆಧಾರ್ ಕಾರ್ಡ್ಗೂ ದಾಖಲೆಗಳಿಗೂ ಮುಖಗಳಿಗೂ ಹೋಲಿಕೆನೇ ಇಲ್ಲ. ಹಿಂದೂಗಳು ಅಂತ ದಾಖಲೆಗಳಿವೆ, ಆದರೆ ಇವರೆಲ್ಲ ಮುಸಲ್ಮಾನರು, ವೋಟ್ ಹಾಕಿರೋದಕ್ಕೆ ಬೆರಳಲ್ಲಿ ಶಾಯಿ ಗುರುತು ಕೂಡ ಕಾಣಿಸ್ತಾ ಇಲ್ಲ ಅಂತ ಆರೋಪದ ಮೇಲೆ ಆರೋಪವನ್ನು ಮುಂದುವರಿಸಿದ್ದಾರೆ. ಇವರು 8 ದಿವಸದಿಂದ ಬರಕ್ಕೆ ಕುಂತಾರೆ. ಆದ್ರೆ ಇವತ್ತು ನಮಗೆ ಬೆಳಿಗ್ಗೆ ನಮ್ಮ ಕಾರ್ಯಕರ್ತರು ಇವ್ರನ್ನ ತಡೆದಾರ. ಒಂದು 500-600 ಜನ ಬಂದಾರೆ. ಇವರು 500-600 ಜನ ಬಂದಲ್ಲಿ ನಾವು ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರೆ ಒಂದಕ್ಕೊಂದು ಮ್ಯಾಚ್ ಇಲ್ಲ. ಈ ಪೊಲೀಸರೆಲ್ಲ ಆಧಾರ್ ಕಾರ್ಡ್ ಚೆಕ್ ಮಾಡಂತಾರೆ. ಅವ್ರದ್ದು ಒಂದು ಅವ್ರ ಏಜಿಗೆ ಅವ್ರು ಇರೋದು ಇದಕ್ಕೆ ಒಟ್ಟು ಯಾವುದೂ ಮ್ಯಾಚ್ ಇಲ್ಲ. ಅವ್ರ SIR ಏನಾಗೈತಲ್ಲ ಅಲ್ಲಿಂದ ಬಾಂಗ್ಲಾ ಅಕ್ರಮ ವಲಸಿಗರೆ ಅದಕ್ಕೆ ಒಂದು ಚೆಕ್ ಮಾಡಿ ಅಂತ ಹೇಳಕ್ಕೆ ಕುಂತೀವಿ. ಯಾವುದೇ ಪೊಲೀಸರು ಇದೆಲ್ಲ ಫಸ್ಟ್ ನಮ್ಮ ಕಾರ್ಯಕರ್ತರು ಹಿಡಿದು ನಾವು ಈ ಪೊಲೀಸರಿಗೆ ಒಪ್ಪಿಸಿವಿ. ನಾವು ಇನ್ನೂ ಉಳಿದಷ್ಟು ಓಟ್ ಹಾಕಿಲ್ಲ. ಯಾರು ಶಾಯಿ ಬೇಕಲ್ಲ ಓಟ್ ಹಾಕ್ದವ್ರು ಇಷ್ಟೊಂದು. ಅದ್ರ ಒಂದು 75% ಮಂದಿ ಶಾಯಿನೇ ಇಲ್ಲ. ಮತ್ತು ಓಟ್ ಹಾಕಿ ಹೆಂಗೆ ಬರ್ತಾರೆ ಶಾಯಿ ಇಲ್ಲಂಗೆ. ಹುಬ್ಬಳ್ಳಿಗೆ ಕಳೆದ 10-15 ದಿನಗಳಿಂದ ನೂರಾರು ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅನ್ನೋದು ಹಿಂದೂ ಸಂಘಟನೆಗಳು ಮಾಡ್ತಿರುವಂಥ ಆರೋಪ. ಪೊಲೀಸರಿಗೆ ದೂರು ಕೊಟ್ಟರು ಕೂಡ ಕ್ಯಾರೆ ಅಂತಿಲ್ಲ. ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗೆ ದೂರು ಕೊಟ್ಟರು ಕೂಡ ಅವರು ಕ್ರಮ ಕೈಗೊಂಡಿಲ್ಲ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಬಾಂಗ್ಲಾ ಥರ ಗಲಭೆಗಳಾದರೆ ಯಾರು ಹೊಣೆ ಅನ್ನುವಂಥದ್ದು ಹಿಂದೂ ಸಂಘಟನೆಯವರು ಕೇಳ್ತಾ ಇರುವಂತಹ ಪ್ರಶ್ನೆಗಳು. ಮುಂದೆ 15 ದಿವಸದಿಂದನೂ ನಾವು DC ಅವ್ರಿಗೆ ಮನವಿ ಕೊಟ್ವಿ, ಪೊಲೀಸ್ ಇಲಾಖೆಗೆ ಮನವಿ ಕೊಟ್ವಿ, ತಹಶೀಲ್ದಾರ್ಗೆ ಮನವಿ ಕೊಟ್ವಿ. ಬಟ್ ಅವ್ರು ಯಾವುದೂ ಕಾರ್ಯಾಚರಣೆ ಮಾಡಿಲ್ಲ. ಹಿಂದೂಗಳು ಹೆಸರು ಅದಾವ, ಆದ್ರೆ ಮುಸಲ್ಮಾನರು ಅದಾರ. ಅವ್ರು ಹಿಂದೂಗಳು ID ಪ್ರೂಫ್ ತೋರ್ಸ ಅಂತಾರೆ. ಅವ್ರು ಕೆಲವೊಬ್ಬರು ಎಷ್ಟೋ ಜನ ಓಟ್ ಹಾಕಿ ಬಂದಿಲ್ಲ. ಇಲ್ಲಿ ಓಟ್ ಹಾಕಿ ಹೋಗಿದ್ವಿ ಅಂತಾರೆ. ಓಟ್ ಹಾಕಿದ್ದು ಸಿಂಬಲ್ ಇಲ್ಲ ಅವ್ರ ಕಡೆ. ಪಶ್ಚಿಮ ಬಂಗಾಳ ಏನಾಗೈತಿ ನೀವು ನೋಡಾಕುಂತ್ರಿ. ಇಲ್ಲಿ ಮುಂದಿನ ದಿನಗಳದಾಗ ಇವ್ರು ಏನಾರ ಕೋಮು ಗಲಭೆ ವ್ಯವಸೋದಾಗಲಿ, ಯಾರಿಗೋ ಏನು ಕೊಲೆ ದರೋಡೆ ಮಾಡೋದಾಗಲಿ, ಆಮೇಲೆ ಏನಾಗ್ಬಿಡ್ತಾವೆ ಇಲ್ಲಿ ಕೋಮು ಗಲಭೆ ಚಾಲು ಆಯ್ತು ಅಂದ್ರೆ ನಾಳೆ ನಮ್ಮ ಕರ್ನಾಟಕ ಶಾಂತಿ ಇರಂಗಿಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಮಾತ್ರ ಅಲ್ಲ, ಬೆಳಗಾವಿಯಲ್ಲೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರ ಲಗ್ಗೆ ಅಂತ ಹಿಂದೂ ಸಂಘಟನೆಗಳವರು ದಾಳಿ ಮಾಡಿದರು. ಆದರೆ ಪೊಲೀಸರು ವಲಸಿಗರನ್ನ ವಶಕ್ಕೆ ಪಡ್ಕೊಂಡ್ರು. ಬೆಳಗಾವಿಯಲ್ಲಿ 2 ಸರ್ಕಾರಿ ಬಸ್ಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಂತಿದ್ದ ವ್ಯಕ್ತಿಗಳನ್ನು ಪೊಲೀಸರು ವಶಕ್ಕೆ ಪಡೆದರು. ಬೆಳಗಾವಿ ಬಸ್ ನಿಲ್ದಾಣದಿಂದ ಮಾಳಮಾರುತಿ ಠಾಣೆಗೆ ಕರ್ಕೊಂಡು ಬಂದರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ಬಂದರು. ಪ್ರತಿಯೊಬ್ಬರ ID ಕಾರ್ಡ್ಗಳ ಪರಿಶೀಲನೆ ಮಾಡಿದರು. ನಾವು ಬಂಗಾಳ ಎಲೆಕ್ಷನ್ಗೆ ಮತ ಹಾಕೋದಕ್ಕೆ ಹೋಗಿದ್ವಿ, ಎಲೆಕ್ಷನ್ ಮುಗಿದ ಮೇಲೆ ವಾಪಸ್ ಬಂದಿದ್ದೀವಿ, ಕೆಲವರು ಗೋವಾದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಇನ್ನು ಕೆಲವರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ನಮ್ಮ ದೇಶದವರೇ ನಮ್ಮ ದೇಶದಲ್ಲಿ ಇನ್ನೊಂದು ರಾಜ್ಯಕ್ಕೆ ಹೋದಾಗ ಅವ್ರನ್ನೂ ಅನುಮಾನದಿಂದ ನೋಡುವಂತಹದ್ದು ಶುರುವಾಗ್ತಿದೆಯಾ ಅನ್ನುವ ಪ್ರಶ್ನೆಯೂ ಇರ್ತಿದೆ. ಯಾಕಂದರೆ ಕರ್ನಾಟಕಕ್ಕೆ ಪಶ್ಚಿಮ ಬಂಗಾಳದವರು ಬರ್ತಾ ಇರುವಂಥದ್ದು ಹೊಸದೇನೂ ಅಲ್ಲ. ಪಶ್ಚಿಮ ಬಂಗಾಳದವರು ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾದವರು ಅಂತೇಳಿ ಬ್ರ್ಯಾಂಡ್ ಮಾಡಲಾಗ್ತಾ ಇದೆಯಾ, ಈ ಅನುಮಾನವೂ ಕೂಡ ಇಲ್ಲೇ ಇರುವಂಥದ್ದು. ಪೊಲೀಸರು ಮತ್ತು ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ನಿಜಕ್ಕೂ ಇಲ್ಲಿ ಪಶ್ಚಿಮ ಬಂಗಾಳದವರು ಬಂದಿದ್ದಾರಾ ಅಥವಾ ಬಾಂಗ್ಲಾದವರು ಬಂದಿದ್ದಾರಾ, ಇದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇನ್ನು ಕರ್ನಾಟಕದಲ್ಲೂ ಜೂನ್ 1ರಿಂದ SIR ಶುರುವಾಗ್ತಾ ಇದೆ. ಇಂಥ ಹೊತ್ತಲ್ಲೇ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಿದ್ದಾರೆ ಅನ್ನುವಂತಹ ವಿಷಯ ತಮಾಷೆ ಮಾತ್ರವಲ್ಲ. ಸರ್ಕಾರ, ಜಿಲ್ಲಾಡಳಿತದವರು ಸೂಕ್ತವಾಗಿ ಪರಿಶೀಲನೆ ಕೆಲಸವನ್ನು ಮಾಡಬೇಕಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಇದೇ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮನೆಯೊಂದು 3 ಬಾಗಿಲು ಅನ್ನೋ ಥರ ಆಗಿರುವಂತಹ ರಾಜ್ಯ ಬಿಜೆಪಿಯಲ್ಲಿ ನಿತಿನ್ ನಬೀನ್ ಬರ್ತಾ ಇರುವಂಥದ್ದು ಹೊಸ ಹುರುಪನ್ನು ತಂದಿದೆ. ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದು ಜನವರಿ 20ರಂದು.
ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ 4 ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ರಾತ್ರಿ 10:30ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಿತಿನ್ ನಬೀನ್ ಬಂದಿಳಿತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸೇರಿದಂತೆ ಅನೇಕರು ಏರ್ಪೋರ್ಟ್ನಲ್ಲಿ ನಿತಿನ್ ನಬೀನ್ ಅವರನ್ನು ವೆಲ್ಕಮ್ ಮಾಡಲಿದ್ದಾರೆ. ಅಲ್ಲಿಂದ ಸೀದಾ ಜಕ್ಕೂರಿನಲ್ಲಿರುವ ಸಹೋದರಿಯ ಮನೆಗೆ ನಿತಿನ್ ನಬೀನ್ ಹೋಗಿ ವಿಶ್ರಾಂತಿ ಪಡೆಯಲಿದ್ದಾರೆ. ನಾಳೆ ಬೆಳಗ್ಗೆ ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ಉಪಹಾರ ಮುಗಿಸಿ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಅದಾದ ಮೇಲೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಒಗ್ಗಟ್ಟಿನ ಕೊರತೆ ಎದುರಿಸ್ತಾ ಇರುವಂತಹ ರಾಜ್ಯ ಬಿಜೆಪಿಗೆ ಒಂದಾಗಿ ಹೋಗಬೇಕು ಅನ್ನುವಂತಹ ಪಾಠವನ್ನು ಮಾಡಲಿದ್ದಾರೆ. ಅದಾದಮೇಲೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸಂಗ್ರಹಿಸಿರುವ ವರದಿಯನ್ನು ಪರಿಶೀಲನೆ ಮಾಡಲಿದ್ದಾರೆ. ಹೀಗೆ ನಿತಿನ್ ನಬೀನ್ ಅವರ ಬಹಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ಆಯೋಜನೆ ಆಗಿದೆ. ಮಲ್ಲೇಶ್ವರಂನ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ನಾಳೆ ಅವರು ಭೇಟಿ ಕೊಟ್ಟು ಅಲ್ಲಿ ಅತ್ಯಂತ ಮಹತ್ವದ ಸಭೆ ನಡೆಯಲಿದೆ. ವಿಶೇಷವಾಗಿ ರಾಜ್ಯ ಬಿಜೆಪಿ 235 ಪ್ರಮುಖರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಆ ಮೂಲಕ ಪಕ್ಷದಲ್ಲಿ ಏನೆಲ್ಲ ಆಗಬೇಕಾಗಿದೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಏನೆಲ್ಲ ಆಗಬೇಕು, ಮುಂದಿನ 2 ವರ್ಷಗಳ ನಂತರ, ಸರಿಯಾಗಿ ಮುಂದಿನ 2 ವರ್ಷಗಳ ನಂತರ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬರುತ್ತೆ, ಆ ಅವಧಿಯ ಒಳಗಡೆ ಏನೆಲ್ಲ ಕೆಲಸಗಳು ಆಗಬೇಕಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಅನ್ನೋದ್ರ ಬಗ್ಗೆ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಸಂಜೆ 4:30ರಿಂದ 5 ಗಂಟೆವರೆಗೆ SIR ರಾಜ್ಯ ತಂಡದೊಂದಿಗೂ ಕೂಡ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಅದಾದಮೇಲೆ ಅವರು ಜಕ್ಕೂರು ನಿವಾಸಕ್ಕೆ ಬಂದು ರಾತ್ರಿ 11 ಗಂಟೆಗೆ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ಈಗ ರಾಜ್ಯ, ರಾಷ್ಟ್ರ ಹಾಗೂ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಂಪುಟ ಪುನಾರಚನೆಗೆ ಶಾಸಕರ ಒತ್ತಾಯ ತಪ್ಪೇನಲ್ಲ, ಎಲ್ಲರನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಪುಸ್ತಕ ಬಿಡುಗಡೆಯ ವೇಳೆ ಮುಂದಿನ ಸಿಎಂ ಮಹದೇವಪ್ಪ ಎನ್ನುವ ಘೋಷಣೆ ಕೂಗಿದಾಗ ಸಿಎಂ ಸೀಟ್ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಸೂರ್ಯನಗರದಲ್ಲಿ ದೇಶದ 2ನೇ ಅತಿದೊಡ್ಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಸಿಎಂಗೆ ಬೆಳ್ಳಿ ಗದೆಯನ್ನು ನೀಡಿ ಅಭಿನಂದಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಜಮೀರ್ ಅಹಮದ್ ಖಾನ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಡಿಕೆ ಸುರೇಶ್, ಶಿವಲಿಂಗೇಗೌಡ ಸೇರಿದಂತೆ ಹಲವರು ಇದರಲ್ಲಿ ಉಪಸ್ಥಿತರಿದ್ದರು. ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದ ವಿಚಾರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದು, ಬೆಂಗಳೂರಿನಲ್ಲಿ ಇರುವ ಸ್ಟೇಡಿಯಂ ವರ್ಷಕ್ಕೆ 4 ಬಾರಿ ಮಾತ್ರ ಬಾಗಿಲು ತೆರೆಯುತ್ತೆ, ಉಳಿದ ದಿನ ಬಾಗಿಲು ಮುಚ್ಚಿಕೊಂಡಿರುತ್ತೆ, ಒಳ್ಳೆ ಕಮಿಷನ್ ಬರ್ತದೆ ಅಂತ ಸ್ಟೇಡಿಯಂ ಮಾಡ್ತಿದ್ದೀರಾ ಎನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ಬಳಿ ನಡೆದಿದ್ದ ಗಲಭೆ ಆರೋಪಿಗಳ ಕೇಸ್ ವಾಪಸ್ ಪಡೆದ ವಿಚಾರ ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ, ಪಾಪದ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಈ ಪಾಪಕ್ಕೆ ಪ್ರಾಯಶ್ಚಿತ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಿಜೇಂದ್ರ ಅವರು ಕೂಡ ಕಿಡಿಕಾರಿದ್ದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲಿನ ದೌರ್ಜನ್ಯ ಹೆಚ್ಚುತ್ತಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 3ನೇ ಹಂತದ ವಿಶೇಷ ಮತ ಪರಿಷ್ಕರಣೆ ವಿಚಾರದ ಬಗ್ಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ರಾಜ್ಯ ಕಾಂಗ್ರೆಸ್ ನಾಯಕರು ಡಿಸಿಎಂ SIR ಬಗ್ಗೆ ಮಾತನಾಡಿದ್ದಾರೆ. ಬಡವರ ದುರ್ಬಲರ ಮತ ಕಸಿಯುವ ಪ್ರಯತ್ನ ಎಂದಿದ್ದಾರೆ. ಆದರೆ ಇದು ಬಡವರ ಮತ ಕಸಿಯುವುದಿಲ್ಲ, ಭಾರತೀಯರು ಅಲ್ಲದವರನ್ನ ಕೈಬಿಡುವ ಪ್ರಕ್ರಿಯೆ ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿಯ ಅಂಗಡಿ ಮಾಲೀಕರಿಗೆ GBA ಬಿಗ್ ಶಾಕ್ ಕೊಟ್ಟಿದೆ. 30 ಅಡಿ ರಸ್ತೆಯಲ್ಲಿ ವ್ಯಾಪಾರ ಮಾಡುವಂತಿಲ್ಲ ಅಂತ ಬಂದ್ ಮಾಡಿಸಿದ್ದಾರೆ. ಮಹದೇವಪುರದಲ್ಲಿ ಬೇಕರಿ, ಕಾಂಡಿಮೆಂಟ್ಸ್, ಮೆಡಿಕಲ್ ಶಾಪ್, ಹೋಟೆಲ್ಗಳಿಗೆ ನೋಟಿಸ್ ನೀಡಿದ್ದು ಅಂಗಡಿ ಬಾಗಿಲು ಬಂದ್ ಮಾಡಿ ಅಂದರೆ ನಾವು ಏನು ಮಾಡಬೇಕು ಅಂತ ಮಾಲೀಕರು ಅಳಲು ತೋಡ್ಕೊಂಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಕೆಟ್ ಲಾಂಚರ್ ಸೂರ್ಯಾಸ್ತ್ರಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಮಹಾರಾಷ್ಟ್ರದ ಶಿರಡಿಯಲ್ಲಿ ಸೂರ್ಯಾಸ್ತ್ರ ಯೂನಿವರ್ಸಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಅನ್ನು ಉದ್ಘಾಟಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 10 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಹತ್ಯೆ ಪ್ರಕರಣದ ಬಗ್ಗೆ ತಮಿಳುನಾಡಿನ ಸಿಎಂ ವಿಜಯ್ ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ. ಬಾಲಕಿ ಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತ್ವರಿತ ತನಿಖೆಗೆ ಸಿಎಂ ವಿಜಯ್ ಸೂಚನೆಯನ್ನು ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಸುವೇಂದು ಅಧಿಕಾರಿ ದೀದಿ ನೆನಪುಗಳ ತೆರವು ಕಾರ್ಯ ಶುರು ಮಾಡಿದ್ದಾರೆ. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದ ಮುಖ್ಯ ದ್ವಾರದಲ್ಲಿದ್ದ ಪ್ರತಿಮೆಯನ್ನ ತೆರವು ಮಾಡಿಸಿದ್ದಾರೆ. 2 ಕಾಲುಗಳ ಪಾದದಲ್ಲಿ ಫುಟ್ಬಾಲ್ ಇರೋ ಆಟಗಾರನ ಪ್ರತಿಮೆಯನ್ನ ತೆರವು ಮಾಡಲಾಗಿದೆ. ದೇಶದ ಸ್ವಚ್ಛ ನಗರಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗಾಗಿ ಜನ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ರಸ್ತೆ ಬದಿಯ ಪುಟ್ಟ ಅಂಗಡಿಯಲ್ಲಿ ಜಲ್ಮುರಿ ಸವಿದಿದ್ರು. ಇದೀಗ ಅಂಗಡಿ ಮಾಲೀಕನಿಗೆ ಜೀವ ಬೆದರಿಕೆ ಬರ್ತಾ ಇವೆಯಂತೆ. ಬಾಂಗ್ಲಾ ಹಾಗೂ ಪಾಕಿಸ್ತಾನದಿಂದ ವಿಕ್ರಮ್ ಕುಮಾರ್ಗೆ ಜೀವ ಬೆದರಿಕೆ ಬರ್ತಿರೋದ್ರಿಂದ ಜಲ್ಮುರಿ ಅಂಗಡಿಗೆ CRPF ಭದ್ರತೆಯನ್ನು ನೀಡಲಾಗಿದೆ.
ಹರಿಯಾಣದ ಫರೀದಾಬಾದ್ನಲ್ಲಿ ಶಾಕಿಂಗ್ ಘಟನೆಯೊಂದು ನಡೆದಿದೆ. ಭಾರತ್ ಕಾಲೋನಿಯಲ್ಲಿ ಖಾಸಗಿ ಶಾಲೆಯೊಂದರ ಮೇಲ್ಛಾವಣಿ ಕುಸಿದು ಬಿದ್ದಿದೆ. 4 ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕ್ಲಾಸ್ ರೂಮ್ನಲ್ಲಿ ಮಕ್ಕಳು ಪಾಠ ಕೇಳ್ತಾ ಇರುವಾಗಲೇ ಮೇಲ್ಛಾವಣಿ ಕುಸಿದು. ಇರಾನ್ ಅಮೆರಿಕ ಸಂಘರ್ಷ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕುಟುಂಬ ಟಾರ್ಗೆಟ್ ಆಗಿದೆ. ಟ್ರಂಪ್ ಪುತ್ರಿ ಇವಾಂಕಾ ಟ್ರಂಪ್ ಹತ್ಯೆಗೆ ಐಆರ್ಜಿಸಿ ಸಂಚು ರೂಪಿಸಿದೆ ಎನ್ನಲಾಗಿದೆ. ಉಗ್ರ ಮೊಹಮ್ಮದ್ ಅಲ್ ಸಾದಿ ಎಂಬಾತ ಸಂಚು ರೂಪಿಸಿದ್ದಾನೆ ಎಂದು ಅಮೆರಿಕದ ಗುಪ್ತಚರ ಸಂಸ್ಥೆ ಮಾಹಿತಿಯನ್ನು ನೀಡಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ವರುಣಾರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರೀ ಮಳೆಗೆ ಮೆಟ್ರೋ ಟ್ರೈನ್ ಮೇಲ್ಛಾವಣಿ ಸೋರ್ತಾ ಇತ್ತು. ಮೆಟ್ರೋದಲ್ಲಿ ನೀರು ತುಂಬಿಕೊಂಡಿದೆ. ಅತ್ತ ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ರೈಲು ನಿಲ್ದಾಣದಲ್ಲಿ ಬಿಸಿಲಿನ ತಾಪಕ್ಕೆ ನೀರು ಎರಚಲಾಗಿದೆ.